ಕೆಡಿ ಸಿನಿಮಾಗೆ ಸಂಕಷ್ಟಗಳು ಎದುರಾಗಿದೆ. ಕೆಡಿಗೆ ಬೆನ್ನು ಬಿಡದ ವಿಘ್ನ. ಯೂಟ್ಯೂಬ್ ನಿಂದ ದಿಢೀರ್ ಮಾಯವಾಯಿತು ಕೆಡಿ ಟ್ರೇಲರ್. ಶೋಕಿ ವಾಲನಿಗೆ ಶಾಕ್ ಕೊಟ್ಟ ಯೂಟ್ಯೂಬ್ ಸಂಸ್ಥೆ. ಕೆಡಿ ಸಿನಿಮಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬ್ ನಿಂದ ದಿಢೀರ್ ಮಾಯವಾಗಿದೆ ಕೆಡಿ ಟ್ರೇಲರ್. ಶೋಕಿ ವಾಲನಿಗೆ ಶಾಕ್ ಕೊಟ್ಟ ಯೂಟ್ಯೂಬ್ ಸಂಸ್ಥೆ. ಜೋಗಿ ಪ್ರೇಮ ಸಿನಿಮಾಗೆ ದೃಷ್ಟಿ ಬಿತ್ತ ಎಂದು ಫ್ಯಾನ್ಸ್ಗಳು ಕಳವಳ. ಟ್ರೇಲರ್ ಡಿಲೀಟ್ ಆಗಿದ್ದಕ್ಕೆ ಅಸಲಿ ಕಾರಣ ಈಗ ಬಹಿರಂಗಗೊಂಡಿದೆ. ವಿಡಿಯೋದಲ್ಲಿತ್ತು ಸೆನ್ಸಾರ್ ಆಗದ ದೃಶ್ಯಗಳ ಚಾತುರ್ಯ. ತಪ್ಪೊಪ್ಪಿಕೊಂಡು ಕ್ಷಮೆಯಾಚನೆ ಮಾಡಿದ ಕೆವಿಎನ್ ಪ್ರೊಡಕ್ಷನ್. 7 ಗಂಟೆಯ ಹಿಂದಷ್ಟೇ ರೀ ಅಪ್ಲೋಡ್ ಆಯಿತು ಪರಿಷ್ಕೃತ ಟ್ರೇಲರ್. ಏಪ್ರಿಲ್ 30ಕ್ಕೆ ಸಿನಿಮಾ ರಿಲೀಸ್ ಆಗುತ್ತಾ ಎಂಬ ಕುತೂಹಲವು ಕೂಡ ಈಗ ಗರಿಗೆದರಿದೆ. ಜೋಗಿ ಪ್ರೇಮು ಈ ಹಿಂದೆ ಇದೇ ಸಿನಿಮಾಗೆ ಒಂದು ಹಾಡನ್ನ ಹೇಳಿಸಿದ್ರು. ಸೆರಗನ್ನ ಜಾರಿಸು ಎನ್ನುವಂತಹ ಪದಪ್ರಯೋಗ ಆ ಹಾಡಿನಲ್ಲಿ ಅತ್ಯಂತ ಸ್ಪಷ್ಟವಾಗಿತ್ತು. ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಕೆಳಮಟ್ಟದ ಮತ್ತು ಅಸಹ್ಯ ಪದಗಳನ್ನು ಬಳಕೆ ಮಾಡಲಾಗಿದೆ ಎನ್ನುವಂಥ ವಿಚಾರಕ್ಕೆ ಈ ಕೆಡಿ ಸಿನಿಮಾದ ಹಾಡಿನ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿತ್ತು. ಅದಾದ ನಂತರ ಅದನ್ನು ಡಿಲೀಟ್ ಮಾಡಬೇಕು, ಡಿಲೀಟ್ ಮಾಡಬಾರದು, ಇದೊಂದು ಸುದೀರ್ಘ ಚರ್ಚೆ ಆಯಿತು. ಅದಾದ ನಂತರ ಈಗ ಎದುರಾಗಿರ್ತಕ್ಕಂತಹ ಮತ್ತೊಂದು ಹೊಸ ಸಂಕಷ್ಟ ಅದೇನು ಅಂದ್ರೆ, ಯಾವ ಕೆಡಿ ಸಿನಿಮಾದ ಸಂಸ್ಥೆ ಅಥವಾ ಸಿನಿಮಾದ ತಂಡ ಅದರ ಅಧಿಕೃತ ಟ್ರೇಲರ್ ಅನ್ನು ಯೂಟ್ಯೂಬ್ ನಲ್ಲಿ ಬಿಡುಗಡೆ ಮಾಡಿತ್ತು, ಕ್ಷಣಾರ್ಧದಲ್ಲಿ ಕೋಟ್ಯಾಂತರ ವೀಕ್ಷಕರು ವೀಕ್ಷಣೆಯನ್ನ ಮಾಡಿದ್ರು. ಕೋಟ್ಯಾಂತರ ಜನ ವೀಕ್ಷಣೆಯನ್ನ ಮಾಡಿದಂತಹ ಟ್ರೇಲರ್ ಅದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಮ್ಯಾ ಈಗ ನೇರ ಸಂಪರ್ಕದಲ್ಲಿ. ರಮ್ಯಾ, ಎಲ್ಲ ಒಂದು ಕಡೆ ಕೆಡಿ ಸಿನಿಮಾಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾ ಇರುವಂತಹದ್ದು. ಈ ಹಿಂದೆ ಒಂದು ಹಾಡು, ಈಗ ಟ್ರೇಲರ್ ನಲ್ಲಿ ಸೆನ್ಸಾರ್ ಆಗದೇ ಇರತಕ್ಕಂತಹ ದೃಶ್ಯ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಮ್ಯಾ? ಹೌದು ಸಾಹಿಲ್, ಏನು ಕೆಡಿ ಮೂವಿ ಶುರುವಾದಾಗಿಂದ ಕೂಡ ಒಂದಲ್ಲ ಒಂದು ಕಂಟಕಗಳು, ಒಂದಲ್ಲ ಒಂದು ಸಂಕಷ್ಟಗಳು ಶುರುವಾಗ್ತಾನೆ ಇದೆ. ಏನಪ್ಪಾ ಅಂದ್ರೆ, ಈ ಒಂದು ಮೂವಿ ಎಲ್ಲ ಸರಿ ಹೋಗಿದೆ, ನೀನು ಸೆಟ್ ಇರುತ್ತೆ, ಏಪ್ರಿಲ್ 30 ರಿಲೀಸ್ ಆಗುತ್ತೆ ಅನ್ನೋ ಮುಂಚೆನೆ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡಿದ್ರು. ಆ ಸಾಂಗ್ ನಲ್ಲಿ ಕೂಡ ಸೆನ್ಸಾರ್ ಪ್ರಾಬ್ಲಮ್ ಇದೆ, ಒಂದಷ್ಟು ಲಿರಿಕ್ಸ್ ಸರಿ ಇಲ್ಲ ಅನ್ನೋ ವಿಚಾರವಾಗಿ ಸರ್ಸೆ ಸಾಂಗ್ ಅನ್ನ ಕೂಡ ಬ್ಯಾನ್ ಮಾಡಲಾಯಿತು. ಹೊಸ ಲಿರಿಕ್ಸ್ ಅನ್ನ ಬರೀತೀವಿ ಅಂತ ಹೇಳಿ ಜೋಗಿ ಪ್ರೇಮ್ ಅವರು ಒಪ್ಕೊಂಡ್ರು. ಅದಾದ ನಂತರ ಒಂದು ಸೆನ್ಸರ್ ಮಂಡಳಿ ಏನಿತ್ತು, ಬೆಂಗಳೂರಿಗೆ ಬಂದು ಕೂಡ ಸೆನ್ಸರ್ ಸರ್ಟಿಫಿಕೇಟ್ ಅನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಅದಾದ ನಂತರ ಇದಕ್ಕಿದ್ದಂತೆ ಮೇಲನ್ನ ಕಳಿಸಿ ಸೆನ್ಸರ್ ಅನ್ನ ಕೊಡೋದಕ್ಕೆ ಆಗಲ್ಲ, ಹೈದರಾಬಾದ್ಗೆ ಬರಬೇಕು ಅನ್ನೋ ವಿಚಾರವನ್ನ ಕೂಡ ಮುಚ್ಚಿದ್ರು. ಇದೀಗ ಮತ್ತೊಂದು ಕಂಟಕ ಶುರುವಾಗಿರುವಂತದ್ದು. ರಾತ್ರಿ ಏನು ಟ್ರೇಲರ್ ಏಪ್ರಿಲ್ 22 ರಿಲೀಸ್ ಆಗಿತ್ತು, ಇದೀಗ ರಾತ್ರಿ ದಿಢೀರ್ ಅಂತ ಡಿಲೀಟ್ ಆಗಿತ್ತು, ಪ್ರೈವೇಟ್ಗೆ ಹಾಕೊಂಡಿದ್ರು. ಯಾಕೆ ಅನ್ನುವಂಥ ವಿಚಾರವನ್ನ ಇದೀಗ ಕೆವಿಎನ್ ಸಂಸ್ಥೆ ಬಿಚ್ಚಿಟ್ಟಿರುವಂತದ್ದು. ಒಂದಷ್ಟು ಸೆನ್ಸರ್ ಆಗದ ಚಿತ್ರಗಳನ್ನ ಈ ಒಂದು ಟ್ರೇಲರ್ ನಲ್ಲಿ ಬಳಸ್ಕೊಂಡಿದ್ವಿ, ಆದ ಕಾರಣದಿಂದಾಗಿ ಟ್ರೇಲರ್ ಅನ್ನ ಡಿಲೀಟ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇದೀಗ ಮತ್ತೆ ರೀ ಅಪ್ಲೋಡ್ ಅನ್ನ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು. 7 ಗಂಟೆಗಳ ಮುಂಚೆಯೇ ರೀ ಅಪ್ಲೋಡ್ ಅನ್ನ ಮಾಡಿದ್ದಾರೆ. ಆದ್ರೆ ಟ್ರೇಲರ್ ಏನು ಬಿಡುಗಡೆ ಆಯಿತು, ಸಾಕಷ್ಟು ಮಂದಿ ಆನಂದ್ ವಿಡಿಯೋಸ್ ನಲ್ಲಿ ವೀಕ್ಷಣೆಯನ್ನ ಪಡೆದುಕೊಂಡಿದ್ರು. ಆದ್ರೆ ಇದೀಗ ಮತ್ತೆ ರೀ ಅಪ್ಲೋಡ್ ಮಾಡಿದ ಕಾರಣದಿಂದಾಗಿ ಸಾಕಷ್ಟು ನೆಗೆಟಿವ್ ಚರ್ಚೆಗಳು ಆಗ್ತಾ ಇದೆ. ಇನ್ನೊಂದು ಮುಖ್ಯ ವಿಚಾರ ಏನಂತ ಅಂದ್ರೆ, ಕೆವಿಎನ್ ಪ್ರೊಡಕ್ಷನ್ ಅಡಿಯಲ್ಲಿ ಏನು ಸಿನಿಮಾಗಳು ಬರ್ತಾ ಇದೆ, ಎಲ್ಲಾ ಸಿನಿಮಾಗಳಿಗೂ ಕೂಡ ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾ ಇದೆಯಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಜನನಾಯಕನಾಗಿರ್ಬೋದು ಮುಂದೂಡಲಾಯಿತು, ಟಾಕ್ಸಿಕ್ ಸಿನಿಮಾವನ್ನು ಕೂಡ ಮುಂದೂಡಲಾಯಿತು. ಇದೀಗ ಸೇಮ್ ಪರಿಸ್ಥಿತಿ ಕೆಡಿ ಚಿತ್ರಕ್ಕೂ ಕೂಡ ಬಂದೊದಗಿದೆಯಾ ಅಂತ ಇಷ್ಟೆಲ್ಲ ನೆಗೆಟಿವ್ ಕಮೆಂಟ್ಸ್ ಗಳು ಬರ್ತಾ ಇದ್ರು ಕೂಡ ಜೋಗಿ ಪ್ರೇಮ್ ಅವರು ಹೇಳ್ತಾ ಇರೋದು, ಏಪ್ರಿಲ್ 30ಕ್ಕೆ ಅದ್ದೂರಿಯಾಗಿ ಪ್ರದರ್ಶನವನ್ನ ಕೆಡಿ ಸಿನಿಮಾ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸಿನಿಮಾ ಖಂಡಿತವಾಗಿಯೂ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಸುತ್ತಾ ಅಥವಾ ಇಷ್ಟೆಲ್ಲ ನೆಗೆಟಿವ್ ಚರ್ಚೆಗಳು ಏನಾಗ್ತಾ ಇದೆ, ಇಷ್ಟೆಲ್ಲ ಆಕ್ಟರ್ಗಳು ಮಾಡುವಂತಹ ಸಿನಿಮಾ ಆದ್ರೆ ಎಲ್ಲ ಒಂದ್ ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು ಸಾಹಿಲ್. ಇನ್ನು ರಮ್ಯಾ, ಎಲ್ಲ ಒಂದು ಕಡೆ ಬೆರಳೆಣಿಕೆಯ ದಿವಸಗಳಲ್ಲಿ ಕೆಡಿ ಸಿನಿಮಾ ರಿಲೀಸ್ ಆಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ. ಇದು ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಇದು ಕೂಡ ಮತ್ತೆ ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳಿದಾವ ರಮ್ಯಾ? ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪೋಸ್ಟ್ಪೋನ್ ಆಗುತ್ತೆ ಅನ್ನೋಂತಹ ನೆಗೆಟಿವ್ ಲೂಪ್ ಹೋಲ್ಸ್ ಗಳನ್ನ ಬಿಟ್ಕೊಟ್ಟಿಲ್ಲ ಚಿತ್ರತಂಡ. ಎಷ್ಟೇ ಒಂದು ನೆಗೆಟಿವ್ ಇಷ್ಟೆಲ್ಲ ನಾವು ದಾಟ್ಕೊಂಡು ಬಂದಿದ್ದೀವಿ, ಇಷ್ಟೆಲ್ಲ ಕಂಟಕಗಳು ಬಂದ್ರು ಕೂಡ, ಸಂಕಷ್ಟಗಳು ಬಂದ್ರು ಕೂಡ ನಾವು ಎದುರಿಸ್ತಾ ಮುನ್ನುಗ್ತಾ ಬರ್ತಾ ಇದೀವಿ. ಒಂದು ಚಿತ್ರತಂಡ ಒಂದು ಸಿನಿಮಾವನ್ನ ಮಾಡಿದ್ಮೇಲೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದೇ ರೀತಿ ಈ ಒಂದು ಪ್ರಾಬ್ಲಮ್ ಕೂಡ ಆಗದೆ ಅಚಾತುರ್ಯದಿಂದ ಒಂದು ಘಟನೆ ನಡೆದಿದೆ ಅಷ್ಟೇ. ಆದ್ರೆ ಯಾವುದೇ ರೀತಿಯಿಂದ ಮುಂದೂಡಲ್ ಆಗಲ್ಲ ಅನ್ನುವಂತಹ ಆ ಕಡೆಯಿಂದ ರಿಯಾಕ್ಷನ್ ಇರುವಂತದ್ದು. ಸದ್ಯಕ್ಕೆ ಏಪ್ರಿಲ್ 30ಕ್ಕೆ ಒಂದು ಕೆಡಿ ಸಿನಿಮಾ ರಿಲೀಸ್ ಆಗುತ್ತೆ, ಯಾವುದೇ ರೀತಿಯಾದಂತಹ ಮುಂದೂಡ ಆಗುವಂತಹ ಸಾಧ್ಯತೆ ಇಲ್ಲ ಸಾಹಿಲ್. ಥ್ಯಾಂಕ್ ಯು ರಮ್ಯಾ ತಮ್ಮೆಲ್ಲ ಡೀಟೇಲ್ಸ್ಗೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.